ಸ್ನೇಹಿತರೆ ನಮಸ್ಕಾರ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮೊದಲನೇದಾಗಿ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಎನ್ನುವ ಗ್ರಾಮದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಕಟ್ಟಿ ಮನಸೋ ಇಚ್ಛೆ ಹಲ್ಲೆ ಮಾಡಿದಂಥ ಪಾಕಿಸ್ತಾನದ ಮನಸ್ಥಿತಿ ಹೊಂದಿರುವಂತಹ ಹರಾಮಿ ದೇಶದ್ರೋಹಿ ಭಯೋತ್ಪಾದಕರು ಯಾವ ರೀತಿಯಾಗಿ ಹಿಂದೂ ಕಾರ್ಯಕರ್ತರನ್ನ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಗೋ ರಕ್ಷಕರನ್ನ ಈ ರೀತಿಯಾಗಿ ಮರಕ್ಕೆ ಕಟ್ಟಿ ಹಲ್ಲೆ ಮಾಡ್ತಿದ್ದಾರೆ. ಇದು ನಮ್ಮ ದೇಶದಲ್ಲಿ ಕಾನೂನಲ್ಲಿ ಏನಾದರೂ ಇದೆನಾ ಈ ರೀತಿ ಮಾಡುವುದು? ಬೆಳಗಾವಿ ಜಿಲ್ಲೆ SP ಅವರಿಗೆ ನಾನು ವಿನಂತಿ ಮಾಡ್ತೀನಿ, ತಕ್ಷಣವೇ ಯಾರು ಈ ರೀತಿಯಾಗಿ ಹಲ್ಲೆ ಮಾಡಿದರೆ ಅವರನ್ನ ಬಂಧಿಸಬೇಕು, ಅವ್ರ ಮೇಲೆ ಊಪಾ ಕೇಸನ್ನು ಹಾಕಬೇಕು, ಅವ್ರ ಮೇಲೆ ರೌಡಿ ಸೀಟರ್ ಕೇಸ್ ಹಾಕಬೇಕು, ಅವರನ್ನ ಬೆಳಗಾವಿ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು. ಯಾವ್ಯಾವ್ರಿಗೂ ಗಡೀಪಾರು ಮಾಡ್ತೀರಾ? ಭಾಷಣ ಮಾಡಿದ್ರೆ ಗಡೀಪಾರು ಮಾಡ್ತೀರಾ? ಇದು ಹೊಡೆಯೋದು ಏನಾದರೂ ನಮ್ಮ ಕಾನೂನಲ್ಲಿ ಇದೆಯಾ? ಈ ರೀತಿಯಾಗಿ ಹಲ್ಲೆ ಮಾಡುವುದು ನಮ್ಮ ದೇಶದ ಕಾನೂನಲ್ಲಿ ಏನಾದರೂ ಇದೆನಾ? ಅಮಾಯಕ ಗೋ ಭಕ್ತರನ್ನ ಈ ರೀತಿಯಾಗಿ ಕಟ್ಟಿ ಥಳಿಸ್ತೀರಂದ್ರೆ ನಿಮ್ಮ ಮನಸ್ಥಿತಿ ಯಾವ ರೀತಿಯಾಗಿದೆ? ಇದಕ್ಕೆ ಕಾರಣ ಹಿಂದೂಗಳು ಭಿಕ್ಷಕ್ಕೆ ಮತ ಎಷ್ಟು 500-1000 ರೂಪಾಯಿಗೆ ಓಟ್ ಹಾಕಿ ಭಿಕ್ಷೆ ಬೇಡಿ ಮತಕ್ಕೆ ಮತ ಹಾಕಿರಲ್ಲ, ಮಾರ್ಕೊಂಡಿದಿರಲ್ಲ ನಾಲಾಯಕ ಹಿಂದೂಗಳೇ. ಅದಕ್ಕೆ ಕಾರಣ ಇದೇನ ಪರಿಣಾಮ? ನೀವು ಓಟ್ ಹಾಕಿದ ಪರಿಣಾಮ ಇವತ್ತು ಈ ರೀತಿಯಾಗಿ ಹಲ್ಲೆ ಮಾಡ್ತಿದ್ದಾರೆ. ಓಟ್ ಹಾಕುವುದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಬೇಕು ಯಾವರಿಗೆ ಓಟ್ ಹಾಕ್ಬೇಕನ್ನೋದು. ಆ ಓಟ್ ಹಾಕಿದ ಪರಿಣಾಮ ಇವತ್ತು ಹಿಂದೂ ಕಾರ್ಯಕರ್ತರು ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಗೋ ರಕ್ಷಕರ ಮೇಲೆ ಈ ರೀತಿಯಾಗಿ ಮರಕ್ಕೆ ಕಟ್ಟಿ ಈ ರೀತಿ ಹೊಡಿತಾ ಇದ್ದಾರೆ ಅಲ್ಲಿನ ಹರಾಮಿ ದೇಶದ್ರೋಹಿ ಭಯೋತ್ಪಾದಕರು. ಪ್ರತಿಯೊಬ್ಬರ ಹಿಂದೂಗಳು ಈ ವಿಡಿಯೋ ಖಂಡಿಸಬೇಕು. ಏನ್ ವಿಚಾರ ಇದಲ್ಲ, ಗೋವು ಭಕ್ಷಕರು ಗೋ ರಕ್ಷಕರ ಮೇಲೆ ಈ ರೀತಿಯಾಗಿ ದಾಳಿ ಮಾಡ್ತಾ ಇದ್ದಾರೆ. ಹರಾಮಿ ದೇಶದ್ರೋಹಿಗಳು, ಪಾಕಿಸ್ತಾನದ ಮನಸ್ಥಿತಿ ಹೊಂದಿರುವಂತ ಹರಾಮಿ ದೇಶದ್ರೋಹಿ ಹುಕ್ಕೇರಿಯ ಇಂಗಳಿಗೆ ಭಯೋತ್ಪಾದಕರು ಈ ರೀತಿಯಾಗಿ ಗೋ ರಕ್ಷಕರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಇಂಥವರನ್ನ ಗಡೀಪಾರು ಮಾಡ್ಬೇಕು ನೀವು. ಅದನ್ನ ಬಿಟ್ಟು ಭಾಷಣ ಮಾಡಿದವರಿಗೆ ಗಡೀಪಾರು ಮಾಡ್ತೀರಾ, ಭಾಷಣ ಮಾಡಿದವ್ರ ಮೇಲೆ ಕೇಸ್ ಮಾಡ್ತೀರಾ. ಇದು ನಮ್ಮ ದೇಶದ ಕಾನೂನಲ್ಲಿ ಏನಾದರೂ ಬರುತ್ತೆ ಈ ರೀತಿಯಾಗಿ ಹಲ್ಲೆ ಮಾಡುತ್ತೆ ಹೇಳ್ತಾ ನಮ್ಮ ದೇಶದ ಕಾನೂನು. ನೇರವಾಗಿ ಬೆಳಗಾವಿ ಜಿಲ್ಲೆಯ SP ಸಾಹೇಬ್ರಿಗೆ ಒಂದು ವಿನಂತಿ ಮಾಡ್ತೀನಿ. SP ಅವರ ಕಂಡಲ್ಲೇ ಇವ್ರು ಯಾರು ಇದಾರಲ್ಲ ಗೋವನ ರಕ್ಷಣೆ ಮಾಡಿದಂಥ ಅಮಾಯಕ ಹಿಂದೂಗಳನ್ನು ಈ ರೀತಿಯಾಗಿ ಪಾಕಿಸ್ತಾನದ ಮನಸ್ಥಿತಿ ಹೊಂದಿರುವಂಥ ಗೋ ಭಕ್ಷಕರಿಗೆ ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕು. ಈ ರೀತಿಯಾಗಿ ಅಮಾಯಕರನ್ನ ಬಂಧಿಸ್ತೀರ? ಇವರು ಅಮಾಯಕರಲ್ಲ, ಗೋವಿನ ರಕ್ಷಣೆ ಮಾಡುವ ಅಮಾಯಕ ಹಿಂದೂಗಳ ಮೇಲೆ ನಿಮ್ಮ ದಬ್ಬಾಳಿಕೆ, ನಿಮ್ಮ ಪೌರುಷ. ಈ ರೀತಿಯಾಗಿ ಗೋವಿನ ರಕ್ಷಣೆ ಮಾಡಿದಂತ ಗೋ ಭಕ್ತರ ಮೇಲೆ ಈ ರೀತಿಯಾಗಿ ದಾಳಿ ನಡೀತಾ ಇದೆ, ಈ ರೀತಿಯಾಗಿ ಹಲ್ಲೆ ನಡೀತಾ ಇದೆ, ಮರಕ್ಕೆ ಕಟ್ಟಿ ಹೊಡಿತಾ ಇದ್ದಾರೆ. ಬೆಳಗಾವಿಯ DC ಅವರಿಗೆ ವಿನಂತಿ ಮಾಡ್ತೀನಿ, ತಕ್ಷಣವೇ ಅವ್ರ ಮೇಲೆ ಸುಮೋಟೋ ಕೇಸ್ ದಾಖಲಿಸಬೇಕು, ಅವರನ್ನು ಒದ್ದು ಜೈಲಿಗೆ ಹಾಕ್ಬೇಕಂತೇಳಿ ನಮ್ದು ಆಗ್ರಹ ಇದೆ. ಹಿಂದೂಗಳೇ ನೋಡಿ, ಯಾವ್ದಾವುದೋ ಬಿಟ್ಟಿ ಭಾಗ್ಯಕ್ಕೆ ಓಟ್ ಹಾಕಿ ಆ ಓಟ್ ಹಾಕಿದ ಪರಿಣಾಮ ಇವತ್ತು ಈ ರೀತಿಯಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಹೊಡಿತಾ ಇದ್ದಾರೆ, ಹಲ್ಲೆ ಮಾಡ್ತಾ ಇದ್ದಾರೆ. ಮನಿದಲ್ಲ ಮಠದಲ್ಲ, ದೇಶದ ಧರ್ಮಕ್ಕಾಗಿ ಕೆಲಸ ಮಾಡಿದಂತ ಅಮಾಯಕ ಯುವಕರ ಮೇಲೆ ಈ ರೀತಿಯಾಗಿ ಕಂಬಕ್ಕೆ ಕಟ್ಟಿ ಗಿಡಕ್ಕೆ ಕಟ್ಟಿ ಹೊಡಿತಾರೆ ಅಂದ್ರೆ ನೀವು ಯಾವ ದೇಶದಲ್ಲಿ ಇದ್ದೀರಲೇ? ನೀವು ಯಾವ ದೇಶದಲ್ಲಿ ಇದ್ದೀರಾ? ಒಂದು ವೇಳೆ ಇವ್ರಿಗೆ ಏನಾದರೂ ಆದ್ರೆ ಇವ್ರಿಗೆ ಹೆಂಗೆ ಮಾಡಿರಲ್ಲ ಇದೇ ಗತಿ ನಿಮಗೂ ಮಾಡ್ತಾರೆ. ಇದು ಹುಷಾರಾಗಿರಿ, ಎಚ್ಚರಿಕೆ ಹೇಳ್ತೇನೆ ನಾನು ನಿಮಗೆ. ಹಿಂದೂಗಳಂದ್ರೆ ಏನು ತಿಳ್ಕೊಂಡ್ರೆ ಏನು ಬೇರೆ ತಿಳ್ಕೊಂಡ್ರೆ ಏನಾದ್ರು? ಹಿಂದೂಗಳು ಮನಸ್ಸು ಮಾಡಿದ್ರೆ ನಿಮ್ಮನ್ನು ಈ ಜಾಗದಲ್ಲಿ ಉಳಿಸಲಿಕ್ಕೆ ಬಿಡಲ್ಲ. ಹಿಂದೂಗಳು ಶಾಂತ ರೀತಿಯಲ್ಲಿ ಇದ್ದಾರೆ. ಹಿಂದೂಗಳ ಮನಸ್ಸನ್ನು ಕೆಣಕಬೇಡಿ. ನಿಮಗೆ ಇದು ಮತ್ತೊಮ್ಮೆ ಎಚ್ಚರಿಕೆ ಹೇಳ್ತೀನಿ. ಹಿಂದೂಗಳು ಮನಸ್ಸು ಮಾಡಿದ್ರೆ ನೀವು ಏನು ಮರಕ್ಕೆ ಕಟ್ಟಿ ಹೊಡೆದಿರಲ್ಲ ಅದೇ ಪರಿಸ್ಥಿತಿ ನಿಮಗೂ ಬರುತ್ತೆ. ಭಾಷಣ ಮಾಡಿದ್ರೆ ಕೇಸ್ ಹಾಕ್ತೀರಾ, ರಾತ್ರಿ ಬಂಧಿಸ್ತೀರಾ ಕಾರ್ಯಕರ್ತರಿಗೆ. ಇದು ಎಲ್ಲಿದೆ ನಿಮ್ಮ ಪೌರುಷ? ಇದೇನು ಹೋಯ್ತು ನಿಮ್ಮ ಪೌರುಷ? ಅಮಾಯಕ ಗೋ ರಕ್ಷಕರನ್ನ ಈ ರೀತಿಯಾಗಿ ಥಳಿಸ್ತಾ ಇದ್ದಾರೆ, ಈ ರೀತಿ ಹೊಡಿತಾ ಇದ್ದಾರೆ. ಅವ್ರ ಮೇಲೆ ಮತ್ತೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿಯಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ. ಏನಿದು ಅಂಧ ಕಾನೂನು? ಯಾವ ರೀತಿಯ ಕಾನೂನು ಇದು? ನೇರವಾಗಿ ಪ್ರಮೋದ್ ಮುತಾಲಿಕ್ ಅವರೊಂದು ಕರೆ ಕೊಟ್ಟಿದ್ದಾರೆ. ಜುಲೈ 3 ತಾರೀಕರಂದು ಚಲೋ ಇಂಗ್ಳಿ ಅಂತೇಳಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಪ್ರತಿಯೊಬ್ಬ ಗೋ ಭಕ್ತರು, ಶ್ರೀರಾಮ ಸೇನೆ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು, ಎಲ್ಲ ಹಿಂದೂ ಸಂಘಟನೆಯ ನಾಯಕರು ಕಾರ್ಯಕರ್ತರು ಅಲ್ಲಿ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಗೋ ರಕ್ಷಕರನ್ನು ಸಂಪೂರ್ಣವಾಗಿ ಬೆಂಬಲಿಸಬೇಕು.
ಈ ರೀತಿಯಾಗಿ ದಾಳಿಗಳು ನಡೀತಾ ಇದೆ. ಕರ್ನಾಟಕ ಏನು ಬೇರೆ ರಾಜ್ಯ ಆಗ್ತದ? ಕರ್ನಾಟಕ ಸುಸಂಸ್ಕೃತವಾದ ನಾಡಿನಲ್ಲಿ ಇಂತಹ ಪಾಕಿಸ್ತಾನದ ಮನಸ್ಥಿತಿ ಹೊಂದಿರುವಂತಹ ನಾಲಾಯಕ ಭಯೋತ್ಪಾದಕರು ಭಯವನ್ನು ಹುಟ್ಟಿಸಿದರಲ್ಲಿ ಇಂತಹ ಭಯೋತ್ಪಾದಕರಿಗೆ ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕು. ಯಾರು ಗೋವನ್ನ ರಕ್ಷಣೆ ಮಾಡಿದ್ದಾರೆ, ಗೋ ರಕ್ಷಕರನ್ನು ಯಾರು ಮರಕ್ಕೆ ಕಟ್ಟಿ ಹೊಡೆದಿದಾರಲ್ಲ, ಇಂತಹ ನಾಲಾಯಕ ಪಾಕಿಸ್ತಾನದ ಜಿಹಾದಿಗಳಿಗೆ ತಕ್ಕ ಉತ್ತರ ಆಗ್ಬೇಕಂತೇಳಿ ನಾನು ವಿನಂತಿಸ್ಕೊಳ್ತೇನೆ. ಗೋವು ನಮ್ಮ ದೇಶದ ಆಸ್ತಿ, ಹಿಂದೂಗಳ ಒಂದು ಪೂಜೆ ಮಾಡುವ ಒಂದು ಮಾತು ತಾಯಿ ಅಂತ ತಿಳ್ಕೊಂಡಿವಿ. ಇಂತಹ ಗೋವನ್ನ ರಕ್ಷಣೆ ಮಾಡಿದ್ರೆ ನಿಮಗೆ ತಿಕ್ಕದಲ್ಲಿ ಉರಿ ಆಗುತ್ತೆ. ಶ್ರೀರಾಮ್ ಸೇನೆ ಕಾರ್ಯಕರ್ತರಾದಂಥ ಸುಮಾರು 5 ಜನ ಕಾರ್ಯಕರ್ತರು ಅಕ್ರಮವಾಗಿ ಗೋವುಗಳನ್ನು ಸಾಗಣೆ ಮಾಡ್ತಿದ್ದಾರೆ. ಇಂಥ ಹರಾಮಿ ದೇಶದ್ರೋಹಿ ಭಯೋತ್ಪಾದಕರು ಅಂತೇಳಿ ಆ ಗಾಡಿಯನ್ನು ಬೆನ್ನತ್ತಿದ್ದಕ್ಕೆ ಅವರನ್ನ ಹಿಡಿದು ಈ ರೀತಿಯಾಗಿ ಕಟ್ಟಿದ್ದಾರೆ ಭಯೋತ್ಪಾದಕರು. ಇಂತಹ ಭಯೋತ್ಪಾದಕರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕಂತೇಳಿ ನಮ್ದು ವಿನಂತಿ ಇದೆ. ಹಿಂದೂಗಳೇ ಮನಸ್ಸು ಮಾಡಿ, ಹಿಂದೂಗಳ ಮೇಲೆ, ಹಿಂದುತ್ವವಾದಿಗಳ ಮೇಲೆ, ಹಿಂದೂ ಭಾಷಣಕಾರರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಈ ರೀತಿಯಾಗಿ ಕರ್ನಾಟಕದಲ್ಲಿ ನಿರಂತರವಾಗಿ ದಾಳಿಗಳು ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ಇಂತಹ ದಾಳಿಗಳು ಮರುಕಳಿಸಬಾರ್ದಂದ್ರೆ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿರ್ಬೇಕು. ಗೋ ರಕ್ಷಣೆ ಮಾಡಿದರೆ ಈ ರೀತಿಯಾಗಿ ಹಲ್ಲೆ ಮಾಡ್ತೀರಾ, ಕಾನೂನನ್ನು ಕೈಗೆತ್ತಿಕೊಂಡಿರ್ತೀರಾ, ನೈತಿಕ ಪೊಲೀಸ್ಗಿರಿ ಮಾಡ್ತಿದ್ದೀರಾ ನೀವು. ಬೆಳಗಾವಿ ಜಿಲ್ಲೆ SP ಸಾಹೇಬರಿಗೆ ಒಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ಮತ್ತೊಮ್ಮೆ ವಿನಂತಿ ಹೇಳ್ತೀನಿ, ಯಾರು ಇಂತಹ ಭಯೋತ್ಪಾದಕರು ಇದಾರಲ್ಲ, ಇಂತಹ ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗಿದ್ದಾರಲ್ಲ, ಇವರನ್ನ ಸುಮ್ಮನೆ ಬಿಡಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ.